ತಣ್ಣಗಿದ್ದ ಭಟ್ಕಳದಲ್ಲಿ ಹಿಂದೂ ಮುಸ್ಲಿಂ ಧಾರ್ಮಿಕ ಸಂಘರ್ಷ ನಡೀತಾ ಇದೆ. ಮೂರಿನಕಟ್ಟೆ ಧ್ವಂಸಗೊಳಿಸಲಾಗಿದ್ದು ಪೊಲೀಸರ ಮೇಲೂ ಕೂಡ ಹಲ್ಲೆಯನ್ನು ನಡೆಸಲಾಗಿದೆ. ಲಾಠಿ ಚಾರ್ಜ್ ಕೂಡ ಆಗಿದೆ. ಭಟ್ಕಳದ ಜಾಗಟೆಕಟ್ಟೆಯಲ್ಲಿ ಮೂರಿನಕಟ್ಟೆ ಧ್ವಂಸಗೊಳಿಸಿರೋದು ಈ ಗಲಾಟೆಗೆ ಕಾರಣ. ರಾಷ್ಟ್ರೀಯ ಹೆದ್ದಾರಿಯನ್ನ ಅಗಲೀಕರಣಗೊಳಿಸುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮೂರಿನಕಟ್ಟೆಯನ್ನ ತೆರವುಗೊಳಿಸಲಾಗಿತ್ತು. ರಾಷ್ಟ್ರೀಯ ಹೆದ್ದಾರಿಯ ಸುಪರ್ದಿಯಲ್ಲಿ ಬೇರೆ ಜಾಗದಲ್ಲಿ ಮರು ನಿರ್ಮಾಣ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿತ್ತು. ಮೂರಿನಕಟ್ಟೆ ಮರು ನಿರ್ಮಾಣ ಮಾಡಿದಂತ ಹಿಂದೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಮೂರಿನಕಟ್ಟೆ ಮರು ನಿರ್ಮಾಣಕ್ಕೆ ಮುಸ್ಲಿಂ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿದೆ. ಏಕಾಏಕಿಯಾಗಿ ನುಗ್ಗಿ ಮೂರಿನಕಟ್ಟೆಯನ್ನೇ ಧ್ವಂಸಗೊಳಿಸಿದ್ದಾರೆ ಮುಸ್ಲಿಮರು. ಇದು ಈ ಎಲ್ಲ ಗಲಾಟೆಗೆ ಕಾರಣ. ಮೂರಿನಕಟ್ಟೆ ಧ್ವಂಸದಿಂದಾಗಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಕರ್ತವ್ಯ ನಿರತ ಪೊಲೀಸರ ಮೇಲೂ ಕೂಡ ಹಲ್ಲೆಯನ್ನು ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಉದ್ರಿಕ್ತ ಮುಸ್ಲಿಂ ಗುಂಪನ್ನ ನಿಯಂತ್ರಣ ಮಾಡೋದಕ್ಕೆ ಲಾಠಿ ಚಾರ್ಜ್ ಕೂಡ ನಡೆಸಿದ್ದಾರೆ ಪೊಲೀಸರು. ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಜಾಗಟೆಕಟ್ಟೆಯಲ್ಲಿ ಈ ಧರ್ಮ ಸಂಘರ್ಷ ನಡೆದಿದೆ. ಅಲ್ಲಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಭಟ್ಕಳದ ಜಾಗಟೆಕಟ್ಟೆಯಲ್ಲಿ ಇದ್ದಂತಹ ಮೂರಿನಕಟ್ಟೆ ಧ್ವಂಸಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಗಲಾಟೆ. ರಾಷ್ಟ್ರೀಯ ಹೆದ್ದಾರಿಯನ್ನ ಅಗಲೀಕರಣಗೊಳಿಸುವಂತಹ ಸಂದರ್ಭದಲ್ಲಿ ಮೂರಿನಕಟ್ಟೆಯನ್ನ ತೆರವುಗೊಳಿಸಲಾಗಿತ್ತು. ತಣ್ಣಗಿದ್ದಂಥ ಭಟ್ಕಳದಲ್ಲಿ ಮತ್ತೊಂದು ಧರ್ಮ ಜ್ವಾಲೆ ಹೊತ್ತುಕೊಂಡಿದೆ. ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಆಗಿರೋದು ಭಟ್ಕಳದ ಜಾಗಟೆಕಟ್ಟೆಯಲ್ಲಿದ್ದಂಥ ಮೂರಿನಕಟ್ಟೆ ಧ್ವಂಸ ಪ್ರಕರಣ. ರಾಷ್ಟ್ರೀಯ ಹೆದ್ದಾರಿಯ ಅಗಲೀಕರಣದ ಸಂದರ್ಭದಲ್ಲಿ ಮೂರಿನಕಟ್ಟೆಯನ್ನು ತೆರವುಗೊಳಿಸಲಾಗಿತ್ತು. ಅದನ್ನ ರಾಷ್ಟ್ರೀಯ ಹೆದ್ದಾರಿಯ ಸುಪರ್ದಿಯಲ್ಲಿ ಬೇರೆ ಜಾಗದಲ್ಲಿ ಮರು ನಿರ್ಮಾಣಗೊಳಿಸಲಾಗಿತ್ತು. ಮೂರಿನಕಟ್ಟೆ ಮರು ನಿರ್ಮಾಣವನ್ನ ಅಲ್ಲಿ ಹಿಂದೂ ಕಾರ್ಯಕರ್ತರು ನಡೆಸಿದ್ರು. ಮೂರಿನಕಟ್ಟೆ ಮರು ನಿರ್ಮಾಣಕ್ಕೆ ವಿರೋಧಗಳು ಕೂಡ ವ್ಯಕ್ತವಾಗಿತ್ತು ಮತ್ತೊಂದು ಗುಂಪಿನಿಂದ. ಏಕಾಏಕಿಯಾಗಿ ಮೂರಿನಕಟ್ಟೆಯನ್ನೇ ಧ್ವಂಸಗೊಳಿಸಿದ್ದಾರೆ ಮತ್ತೊಂದು ಗುಂಪು. ಮೂರಿನಕಟ್ಟೆಯನ್ನ ಧ್ವಂಸಗೊಳಿಸಿದಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರ್ತವ್ಯ ನಿರತ ಪೊಲೀಸರ ಮೇಲೂ ಕೂಡ ಹಲ್ಲೆಯನ್ನು ನಡೆಸಲಾಗಿದೆ. ಹೀಗಾಗಿ ಉದ್ರಿಕ್ತ ಗುಂಪನ್ನ ನಿಯಂತ್ರಣ ಮಾಡೋದಕ್ಕೆ ಲಾಠಿ ಚಾರ್ಜ್ ಕೂಡ ಪೊಲೀಸರು ನಡೆಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಜಾಗಟೆಕಟ್ಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.